ನಮಸ್ಕಾರ. ತುಂಬ ಆಕ್ರೋಶಭರಿತವಾಗಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. RCB ಗೆದ್ದ ಮೇಲೆ ಇಡೀ ಕರ್ನಾಟಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ಲುವ ಸಂಭ್ರಮಾಚರಣೆ ಬೆಳಗಿನ ಜಾವ 6:30ವರೆಗೂ ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ, ಯು ನೇಮ್ ದ ಸಿಟಿ ಇನ್ಕ್ಲೂಡಿಂಗ್ ಬೆಂಗಳೂರು ಸಂಭ್ರಮಾಚರಣೆ ತುಂಬ ಜೋರಾಗಿ ಒಂಥರ ದೀಪಾವಳಿ ಹಬ್ಬದಂತೆ ಮಾಡಿತ್ತು. ನಮಗೂ ಕೂಡ ಖುಷಿ ಆಯಿತು. ಆದರೆ ಅದಾದ ನಂತರ ಬೆಂಗಳೂರಿನಲ್ಲಿ ನಡೆದ ಮರಣ ಹೋಮ, ಅದಕ್ಕೆ ಕಾರಣೀಭೂತರು ಯಾರು ಅನ್ನುವ ಬಗ್ಗೆ ಎಲ್ಲ ನ್ಯೂಸ್ ಚಾನೆಲ್ಗಳು ಕೂಡ ವಿಶ್ಲೇಷಣೆ ಮಾಡಿತು. ಆಮೇಲೆ ಸ್ಪೋರ್ಟ್ಸ್ ಲವರ್ಸ್ ಆರ್ ಫ್ರೆಂಜಿ ಅಂದರೆ ಒಂಥರ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ನಾವು ಹುಚ್ಚಾಟ ಅನ್ಬಹುದು. ಆ ಫ್ಯಾನ್ಗಳಿಗೆ ಆ ಫ್ಯಾನ್ ಬ್ಲಡ್ನಲ್ಲಿ, ಸ್ಪೆಷಲಿ ಯಂಗ್ಸ್ಟರ್ಸ್ ಫ್ರಮ್ 18 ಇಯರ್ಸ್ ಟು 30 ಇಯರ್ಸ್ 35 ಇಯರ್ಸ್, ಅವ್ರಿಗೆ ಒಂದು ಕಿಚ್ಚಿತ್ತಪ್ಪ. 17 ವರ್ಷ ಆಯಿತು, ನಮ್ಮದು ಅಂತ ಅಂದಾಗ ಈಗ ನಮ್ಮದೇ ಆತಲ್ಲ ಅಂದಾಗ ಆ ಶಿಟ್ಟು ಹೊರಗೆ ಹಾಕಿ ಸಂಭ್ರಮಾಚರಣೆ ಅವರು ಎಲ್ಲ ಕಡೆ ಮಾಡಿದರು. ಅದಕ್ಕೆ ಬೇಕಾದ ವ್ಯಾಪಕ ಪೊಲೀಸ್ ಬಂದೋಬಸ್ತು ಕೂಡ ಪೊಲೀಸರು ಚೆನ್ನಾಗಿ ಮಾಡಿದರು. ಇವು ಎಲ್ಲವೂ ನಡೆದ ಮೇಲೆ ಸಡನ್ನಾಗಿ ಆ ಟೀಮ್ ಬೆಂಗಳೂರಿಗೆ ಬರ್ತಾರೆ. ನನಗೆ ಆಶ್ಚರ್ಯ ಅನ್ನಿಸ್ತು, 24 ಗಂಟೆಯಲ್ಲಿಯೇ ಹೆಂಗೆ ಆ ಟೀಮು ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತದೆ. ಬೆಂಗಳೂರಿಗೆ ಬಂದು ಆಮೇಲೆ 2 ಕಾರ್ಯಕ್ರಮ, 3 ಕಾರ್ಯಕ್ರಮ ಅವರು ನಿರೂಪಿಸಿದರು. ನೋಡ್ರಿ, ನಾನು ಹುಬ್ಬಳ್ಳಿಯವ. ಆಮೇಲೆ ಹುಬ್ಬಳ್ಳಿಯಾಗ ನಾನು ಗೋಕುಲ್ ರೋಡ್ನಾಗ ಇರ್ತೀನಿ. ಯಾವಾಗ VIP ಮೂಮೆಂಟ್ ಆಗ್ತದೆ ಅಂದರೆ CM ಆಯ್ತು ಇಲ್ಲ PM ಆಯ್ತು, ಯಾರಾದರೂ ಬಂದರೂ ಕೂಡ ಗೋಕುಲ್ ರೋಡ್ ಜಾಮ್ ಮಾಡಿಬಿಡ್ತಾರೆ, ಝೀರೋ ಟ್ರಾಫಿಕ್ ಮಾಡ್ತಾರೆ. ಅದಕ್ಕೆ ಮುಂಚೆ ಒಂದು ಮಾಕ್ ಡ್ರಿಲ್ಲು ಕೂಡ ಮಾಡ್ತಾರೆ. ಅಂದರೆ CM ಲ್ಯಾಂಡ್ ಆಗೋಕ್ಕಿಂತ ಮುಂಚೆನೇ ಒಮ್ಮೆ ಗೋಕುಲ್ ರೋಡನ್ನು ಬ್ಲಾಕ್ ಮಾಡಿ ಇಡೀ ಟ್ರಾಫಿಕ್ ಬೈದಾಡ್ತದೆ, ಈ ಮಕ್ಕಳು ಆ ಮಕ್ಕಳು ಅಂಥೇಳಿ. ಆಮೇಲೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿನ್ನಿಂಗ್ ದ ಟ್ರಾಫಿ ಆ್ಯಂಡ್ ಕಮಿಂಗ್ ಟು ಬೆಂಗಳೂರು ಫಾರ್ ಸೆಲೆಬ್ರೇಷನ್ ಅಂದಾಗ, ನಮ್ಮ ಹುಬ್ಬಳ್ಳಿಯಲ್ಲೇ ಇಲ್ಲ ಯಾವುದೇ ಊರು ತಗೊಳ್ಳಿ ನೀವು, ಒಂದು ಸಣ್ಣ ಗಣೇಶ್ ಪೆಂಡಾಲ್ ನಾವು ಕೂಡಿಸ್ಬೇಕಂತಂದರೆ ಪೊಲೀಸರಿಂದ ಪರ್ಮಿಷನ್ ಬೇಕಾಗ್ತದೆ, ಫೈರ್ ಟೆಂಡರ್ನಿಂದ ಪರ್ಮಿಷನ್ ಬೇಕಾಗ್ತದೆ, PWD ಅವರು ಜಾಗ ನೋಡಿ ಹೋಗ್ತಾರೆ, ಆ ನಂತರ ಪರ್ಮಿಷನ್ ಕೊಡ್ತಾರೆ. ಅದಕ್ಕೆ ನಾವು ಸ್ವಲ್ಪ ದುಡ್ಡು ಕಟ್ಟಬೇಕಾಗ್ತದೆ, ಕಮಿಟಿಯವರು ದುಡ್ಡು ಕಟ್ತಾರೆ. ಈ ಸೆಲೆಬ್ರೇಷನ್ನಲ್ಲಿ ಏನು KCA ಸ್ಟೇಡಿಯಂ ಆಯಿತು ಇಲ್ಲ ಗ್ರ್ಯಾಂಡ್ ಸ್ಟೆಪ್ಸ್ ಅಂತ ಏನು ಹೇಳ್ತಾರೆ ವಿಧಾನಸೌಧದ ಮೆಟ್ಟಲಕ್ಕೆ, ಸರ್ಕಾರ ಪರ್ಮಿಷನ್ ಕೊಡಬೇಕಾದ್ರೆ ಇಷ್ಟು ಕೂಡ ಗೊತ್ತಾಗಿಲ್ವಾ? ಜನರ ಆಕ್ರೋಶ, ಜನರ ಹುಚ್ಚಾಟ ಇಷ್ಟಾಗಿದೆ 18 ವರ್ಷ ನಂತರ ಟ್ರಾಫಿಕ್ ಗೆದ್ದಿದ್ದಕ್ಕೆ. ಯಾವ ಪ್ರಮಾಣದಲ್ಲಿ ರಾತ್ರಿ ಇಡೀ ಸಂಭ್ರಮಾಚರಣೆ ಆಗಿದೆ. ಮುಂಬೈ ಇಂಡಿಯನ್ಸ್ ಗೆದ್ದಾಗ ಅವರು ವಾಂಖಡೆ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ 5 ದಿವಸ ತಗೊಂಡಿದ್ರು ಪ್ರಿಪ್ರೇಷನ್ಗೆ. ನನಗೆ ಒಂದು ಡೌಟ್ ಇಲ್ಲಿ ಕಾಣ್ತಾ ಇದೆ. ಯಾವ ಒಬ್ಬ ಪ್ರಭಾವಿ ರಾಜಕಾರಣಿ ತನ್ನ
ಸಾಮರ್ಥ್ಯವನ್ನು ಜನರಿಗೆ ತೋರಿಸಲಿಕ್ಕೆ ನಾ ಏನು ಮಾಡಬಹುದು, ಇದರಿಂದ ನನಗೆ ಎಷ್ಟು ಪಬ್ಲಿಸಿಟಿ ಬರ್ತದೆ ಅಂಥೇಳಿ ಸಿ ಎಮ್ಗೂ ಆಯ್ತು, ಗೃಹ ಮಂತ್ರಿಗಳಾಯ್ತು, ಪೊಲೀಸ್ ಇಲಾಖೆಯವರ ಯಾವ ಮಾತನ್ನು ಕೇಳಲಾರ್ದೆ ಸ್ವತಃ ಹೋಗಿ ಅವರನ್ನು ರಿಸೀವ್ ಮಾಡಿ ತರಾತುರಿಯಲ್ಲಿ ಈ ಕಾರ್ಯಕ್ರಮ ಮಾಡಿದ ಯಾರು ವ್ಯಕ್ತಿ ಇದ್ದಾರಲ್ಲ ಅವರು ಇದರ ಹೊಣೆ ಹೊತ್ತಬೇಕು. ನಿನ್ನೆ ನಾನು ಕೂಡ 20 ವರ್ಷ ಯೂನಿಫಾರ್ಮ್ ಹಾಕಿದವನು, ಲಾಸ್ಟಿಗೆ ತಲೆದಂಡ ಪೊಲೀಸರದೇ ಆಗ್ತದೆ ಅಂತ ನನಗೆ ಗೊತ್ತಿತ್ತು. ನೋಡಿ, ಪೊಲೀಸ್ ಆರ್ ವರ್ಕಿಂಗ್ ಆನ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಗೌರ್ಮೆಂಟ್. ಇದು ಅರ್ಥ ಮಾಡ್ಕೋಬೇಕು. ಪೊಲೀಸರು ತಮ್ಮ ಪಾಡಿಗೆ ತಾವೇ ಪರ್ಮಿಷನ್ ಕೊಡಲ್ಲ, ಪೊಲೀಸರು ತಮ್ಮ ಪಾಡಿಗೆ ತಾವೇ ಪ್ರೋಗ್ರಾಮ್ಸನ್ನು ಅರೇಂಜ್ ಮಾಡಲ್ಲ. ಸರ್ಕಾರ ಪರ್ಮಿಷನ್ ಕೊಟ್ಟ ಮೇಲೆ ಬಂದೋಬಸ್ತಿ ಜವಾಬ್ದಾರಿ ಪೊಲೀಸರದಾಗ್ತದೆ. ಆದರೆ ಪೊಲೀಸರು ಸರ್ಕಾರಕ್ಕೆ, ಸ್ಪೆಷಲಿ ಗೃಹ ಮಂತ್ರಿಗಳಿಗೆ 100% ಹೇಳಿರ್ತಾರೆ, ನೋಡಿ ಇಷ್ಟು ತರಾತುರಿಯಲ್ಲಿ ಮಾಡಿದರೆ ನಮ್ಮ ಕಡೆ ಯಾವುದೇ ವ್ಯವಸ್ಥೆ ಇಲ್ಲ, ಇಕ್ಕಲ ಪ್ರದೇಶ ಆದ ಏನು ಸ್ಟೇಡಿಯಂ ಇದೆ ಅದು ಚಿಕನ್ ನೆಕ್ ಥರ ಆ ಪ್ರದೇಶ ಇದೆ, ಸ್ಮಾಲ್ ರೋಡ್ ಇದ್ದಾವೆ, ಹೀಗಾಗಿ ಅರಮನೆ ಮೈದಾನ ಇಲ್ಲ ಎಲ್ಲಾದರೂ ನೀವು ಮಾಡಿರಿ ಅಂತ ಹೇಳಿರ್ತಾರೆ. ಆದರೆ ಅವ್ರು ಯಾವ ಮಾತು ಕೇಳಲಾರ್ದೇ ಇದು ರಾಜಕಾರಣಿಗಳ ವರ್ಚಸ್ಸನ್ನು ತೋರಿಸಲಿಕ್ಕೆ, ರಾಜಕಾರಣಿಗಳ ತನ್ನ ಪಬ್ಲಿಸಿಟಿ ತೋರಿಸಲಿಕ್ಕೆ, ರಾಜಕಾರಣಿಗಳು ಮತ್ತು ಇಡೀ ದೇಶಕ್ಕೆ ಬೆಂಗಳೂರು ಅಂತ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಹೊರಟ ಕೆಲವೊಬ್ಬ ವ್ಯಕ್ತಿಗಳು ಈ 11 ಜನ ಅಮಾಯಕ ವ್ಯಕ್ತಿಗಳಿಗೆ ಸಾವಿಗೆ ಕಾರಣ ಅಂತ ಮೇಲ್ನೋಟಕ್ಕೆಲ್ಲ ತೆಳನೋಟಕ್ಕೂ ಕೂಡ ಇದು ಖಂಡಿತ ಕಾಣ್ತಾ ಇದೆ. ಆದರೆ ಅವ್ರ ತಲೆದಂಡ ಆಗಿಲ್ಲ. ಪಾಪ ಯೂನಿಫಾರ್ಮ್ ಹಾಕಿದ ಪೊಲೀಸರು ಯಾರು 24 hours ನಿದ್ದೆ ಮಾಡಲಾರ್ದೇ ಕೆಲಸ ಮಾಡಿದರು, ಅವರು ತಲೆದಂಡ ಆಗಿದೆ. ಐ ಸಪೋರ್ಟ್ ವಿತ್ Commissioner Dayanand and his team. I strongly condemn the move by the Karnataka government to save the skin of the politicians. ಈ ಥರ ಆಗಬಾರದು. ಇದು ಖೇದ, ಇದು ಖಂಡನೀಯ ಮತ್ತು ಇದು ಒಂಥರದ ಹುಚ್ಚತನದ ಪರಮಾವಧಿ. ಈ ಎಲ್ಲ ಬೆಳವಣಿಗೆಯಲ್ಲಿ ಅನೇಕ ರಾಜಕಾರಣಿಗಳಾತು, ಅನೇಕ ಬುದ್ಧಿಜೀವಿಗಳಾತು, ಅವರು ನೋಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮಂತ್ರಿಗಳು, ಕರ್ನಾಟಕ ಸರ್ಕಾರದ MLAಗಳು ಯಾವ ರೀತಿ ಸರ್ಕಾರದ ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡಿದ್ದೇವೆ, ಜನ ಜಾಸ್ತಿ ಬಂದರೆ ನಾವೇನು ಮಾಡಬೇಕು, ಜನರ ಮೇಲೆ ಇವರು ಈ ತಪ್ಪನ್ನು ಹಾಕ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ಅ ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಗಿವನ್ ಬೈ ದೀಸ್ ಪೀಪಲ್. ಆ್ಯಂಡ್ ಐ ಹ್ಯಾವ್ ಸೀನ್ ಸರ್ಟನ್ ಮೀಡಿಯಾ ಚಾನಲ್ಸ್ ಎಸ್ಟರ್ಡೇ ಅವರ ಸ್ಪೋಕ್ಸ್ ಪರ್ಸನ್ ಬಂದು ಪಾರ್ಟಿ ಲೈನ್ ಏನು ಹೇಳ್ತದೆ ಆ ಪ್ರಕಾರ ಅವರು ಅದನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ. ನನ್ನ ಅನಿಸಿದ ಮಟ್ಟಿಗೆ ಈ ಸರ್ಕಾರ ಇದನ್ನು ಜವಾಬ್ದಾರಿ ಹೊತ್ಕೋಬೇಕು. KCA ಆಗಲಿ, RCB ಅಡ್ಮಿನಿಸ್ಟ್ರೇಷನ್ ಆಗಲಿ, ಮುಂಚೆನೇ ಕೂಡ ಅವರು ಇನ್ಫಾರ್ಮ್ ಮಾಡಿದ್ದ ಲೆಟರ್ಗಳು ಕೂಡ ಅಲ್ಲಿದ್ದಾವೆ. ಇವೆಲ್ಲವೂ ಕೂಡ ಅವ್ರು ಏನೂ ಮಾಡಿಲ್ಲ, ಅವರಾಗೇ ಕಾರ್ಯಕ್ರಮ ಮಾಡಿದರು. ಅರೆ, ಅವರಾಗಿ ಕಾರ್ಯಕ್ರಮ ಮಾಡಿದರೆ ನೀವು ಯಾಕೆ ಮತ್ತೆ ವಿಧಾನಸೌಧಕ್ಕೆ ಕರ್ಕೊಂಬಂದ್ರಿ? ಇಟ್ ಶುಡ್ ಹಾವ್ ಬಿನ್ ಕಂಡಕ್ಟೆಡ್ ಇನ್ ಎ ಪ್ರಾಪರ್ ಆ್ಯಂಡ್ ಎಫಿಷಿಯೆಂಟ್ ಮ್ಯಾನರ್. ಇವು ಎಲ್ಲವೂ ಕೂಡ ಆಗಿಲ್ಲ. ದ ರಿಯಲ್ ಮರ್ಡರರ್ ಇನ್ ದಿಸ್ episode was the Karnataka government, and that is the ruling government, and I strongly condemn. ಈ ಕಂಡಮೇಷನನ್ನು ಯಾವ ಲೆವೆಲಿಗೆ ಹೇಳಬೇಕಂದ್ರೂ ಕಡಿಮೆ ಆಗ್ತದೆ. ನಾವು ಅವರ ಮೃತದೇಹಗಳನ್ನು ನೋಡಿದ್ದೇವೆ, ಅವರ ಆಕ್ರಂದನಗಳನ್ನು ನೋಡಿದ್ದೇವೆ,
ಒಬ್ಬನೇ ಮಗ ಇದ್ದ ತಂದೆ ಏನು ಹಿಡಿಶಾಪ ಹಾಕಿದ್ದಾನೆ, ಅವರು ದುಃಖದಲ್ಲಿ ಆ ಹಿಡಿಶಾಪವನ್ನು ಹೇಳ್ತಾರೆ. ಅದು ಯಾರ ಬಗ್ಗೆನೂ ಹಂಗೆ ನಾವು ತಿಳ್ಕೋಬಾರ್ದು. ಆದರೆ ಒಂದು ಮಾತ್ರ ಖರೆ, ಈ ಎಲ್ಲ ಘಟನೆಯ ವಿಸ್ತೃತ ಇನ್ವೆಸ್ಟಿಗೇಷನ್ ಆಗಬೇಕಂತಂದರೆ ಈ ಸರ್ಕಾರ ವಜಾ ಮಾಡಿಯೇ ಇನ್ವೆಸ್ಟಿಗೇಷನ್ ಆಗ್ತದೆ. ಈ ಸರ್ಕಾರದಲ್ಲಿ ಇದ್ದವರೇ ಅವ್ರದ್ದೇ ಆದ ಅಥಾರಿಟಿಗಳನ್ನು ಉಪಯೋಗ ಮಾಡಿ ಈ ಥರ ಸ್ಟೆಪ್ಸ್ ತೊಗೊಂಡು ಅಮಾಯಕ ಪೊಲೀಸರಿಗೆ ನೀವು ಸಸ್ಪೆಂಡ್ ಮಾಡ್ತೀರಾ ಅಂತಂದರೆ ಇದು ನಿಜವಾಗಲೂ ಇಟ್ ಈಸ್ ಶೇಮ್ ಆನ್ ದ ಗೌರ್ಮೆಂಟ್. ಅದೇ what Mr. Dayanand or that ACP or the Kabban Park police inspector, what they will do, whatever the instruction ನಿಮ್ಮ ಸರ್ಕಾರದ ಕಾರ್ಯದರ್ಶಿ ಇಲ್ಲ, ಸರ್ಕಾರದ ಗೃಹ ಮಂತ್ರಿ ಇಲ್ಲ, ಸರ್ಕಾರದ ಪ್ರಭಾವಿ ಮಂತ್ರಿಗಳು ಏನು ಹೇಳ್ತಾರೆ ಅದು ಮಾಡ್ತಾರೆ. ಆ ಮಾಡಿದ್ದಕ್ಕೆ ನೀವು ಅವರ ತಲೆದಂಡ ಮಾಡ್ತೀರಂತಂದರೆ ಇದು ಮಾರಲ್ ಆಫ್ ದ ಯೂನಿಫಾರ್ಮ್ಸ್. ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯ ಮಾರಲನ್ನು ನೀವು ಈ ಥರ ಮಾಡಿ ಡೌನ್ ಮಾಡಿದ್ದೀರಾ. ಇದು ನಾಚಿಕೆಗೇಡಿತನ, ಇದು ಖಂಡನೀಯ, ಇದು ದುಃಖಕರ. ಮತ್ತು ಈ ಥರ ಮಾಡಿದ ಸ್ಟೆಪ್ಪನ್ನು ನಾನು ತೀವ್ರವಾಗಿ ಖಂಡಿಸ್ತೇನಂತ ಈ ಮೂಲಕ ನಾನು ಕರ್ನಾಟಕ ಜನರಿಗೆ ತಿಳಿಸಲಿಕ್ಕೂ ಬಯಸುತ್ತೇನೆ. ಧನ್ಯವಾದ.